ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಫೈನಲ್ ಅಂತಂದ್ರೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪುತ್ತಾ? ನಿಜವಾಗ್ಲೂ ಇದು ಕ್ಲೈಮ್ಯಾಕ್ಸಾ ಅಥವಾ ಹೀಗೆ ಮುಂದೂಡಿಕೆ ಆಗುತ್ತಾ? ಈಗ ಕೈನಲ್ಲಿನ ಕುರ್ಚಿ ಫೈಟ್ಗೆ ಶೀಘ್ರವೇ ಬೀಳುತ್ತಾ ಬ್ರೇಕ್ ಅನ್ನುವಂತ ಪ್ರಶ್ನೆ. ಸೆಪ್ಟೆಂಬರ್ ನವೆಂಬರ್ ಅಲ್ಲ, ಮೇ ಕ್ರಾಂತಿ ಪಕ್ಕಾನಾ? ಡೆಲ್ಲಿಯಲ್ಲಿಯೇ ದಾಳ ಉಳಿಸಿದ್ರ ಡಿಕೆ ಬ್ರದರ್ಸ್. ಖರ್ಗೆ ಜೊತೆ ಡಿಕೆ ಬ್ರದರ್ಸ್ ಇದೀಗ ಮೀಟಿಂಗ್ ಮಾಡಿದ್ದಾರೆ, ಅದು ಕೂಡ ಮಿಡ್ ನೈಟ್ ಮೀಟಿಂಗ್. ರಾಜ್ ನ್ಯೂಸ್ನಲ್ಲಿ ಪವರ್ ಫೈಟ್ ಇನ್ಸೈಡ್ ಡೀಟೇಲ್ಸ್. 1.5 ಗಂಟೆ ಮೀಟಿಂಗ್ ಮಾಡಿದ್ದಾರೆ. ಹಾಗಾದ್ರೆ ಏನೆಲ್ಲ ಚರ್ಚೆಗಳಾಗಿರ್ಬೋದು? ಎಐಸಿಸಿ ಅಧ್ಯಕ್ಷರ ಜೊತೆ 1.5 ಗಂಟೆ ಏನೆಲ್ಲ ಚರ್ಚೆ ಮಾಡಿರ್ಬೋದು? ಇದು ಇನ್ಸೈಡ್ ಮಾಹಿತಿ ನಿಮ್ಮ ರಾಜ್ ನ್ಯೂಸ್ನಲ್ಲಿ ಕೊಡ್ತಾ ಇದ್ವಿ. ಇನ್ಸೈಡ್ ಮಾಹಿತಿ. ಈಗ ಫೈನಲಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪ್ತಾ ಇದೆಯಾ ಕುರ್ಚಿ ಫೈಟ್ ಅನ್ನುವಂತ ಪ್ರಶ್ನೆ ಹುಟ್ಟುತ್ತಾ ಇದೆ. ಪ್ರತಿ ಬಾರಿ ದೆಹಲಿಗೆ ಹೋಗಿ 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 ವಾಪಸ್ ಬರ್ತಾ ಇದ್ದಂತ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ದೆಹಲಿಯಲ್ಲೇ ಠಿಕಾಣಿ ಹೊರಿದ್ದಾರೆ. ಹೈಕಮಾಂಡ್ಗೆ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರ ಡಿಕೆ ಬ್ರದರ್ಸ್. ಪಂಚರಾಜ್ಯ ಚುನಾವಣೆ ಫಲಿತಾಂಶವೇ ನಿರ್ಣಾಯಕ ಹಂತನ. ಮೇನಲ್ಲೇ ಎಲ್ಲಾ ಗೊಂದಲಗಳು ಬಗೆಹರಿಯಲಿ. ಇಷ್ಟು ದಿನ ಕಾದಿದ್ದು ಆಯ್ತು, ಇನ್ಮೇಲೆ ನಾವು ಕಾಯೋದಿಲ್ಲ. ಅಧಿಕಾರ ಹಂಚಿಕೆ ಆಗದಿದ್ರೆ ಮುಂದಿನದ್ದು ಗೊತ್ತಿಲ್ಲ. ಎಷ್ಟು ದಿನ ಅಂತ ನಾವು ಕಾಯೋಕ್ಕಾಗತ್ತೆ ಹೇಳಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಪವರ್ ಶೇರಿಂಗ್ ವಿಚಾರದಲ್ಲಿ ಶಾಸಕರಿಗೂ ಗೊಂದಲ. ಸರ್ಕಾರದಲ್ಲಿ ಹೆಚ್ಚು ಕಮ್ಮಿ ಆದ್ರೆ ನಾನು ಜವಾಬ್ದಾರಿಯಲ್ಲ. ನೀವು ಹೇಳಿದಂತೆ ಇಷ್ಟು ದಿನ ನಡ್ಕೊಂಡು ಬಂದಿದ್ದೀವಿ, ಅದು ಕೂಡ ಮರಿಬೇಡಿ ಎಂದಿದ್ದಾರೆ ಡಿಕೆಯಲ್ಲಿ. ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ ಅಂತ ಹೇಳಿ ಕನಕಪುರ ಬಂಡೆ ಹೇಳಿದ್ದಾರಾ ಅನ್ನುವಂಥದ್ದು. ಡಿಸಿಎಂ ಡಿಕೆ ದಿಲ್ಲಿ ಟೂರ್. ಇನ್ನು ಸಿಎಂ ಬಣ ಇದ್ರಲ್ಲಿ ಏನ್ ಮಾಡುತ್ತೆ? ಸಿದ್ದರಾಮಯ್ಯ ಅವರು ತಮ್ಮ ಶಕ್ತಿ ಪ್ರದರ್ಶನ ಹೇಗ್ ಮಾಡ್ತಾರೆ ಈ ವಿಚಾರದಲ್ಲಿ ಅನ್ನುವಂಥದ್ದು ಈಗ ಸದ್ಯದ ಸವಾಲಿರುವಂಥದ್ದು. ಸದ್ಯಕ್ಕೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಎಐಸಿಸಿ ಅಧ್ಯಕ್ಷರ ಜೊತೆ 1.5 ಗಂಟೆ ಏನ್ ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಇತ್ತು. ಈಗ ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಇನ್ಸೈಡ್ ಮಾಹಿತಿಯನ್ನ ನಾವು ಕೊಟ್ಟಿದ್ದೀವಿ. ಈಗ ಎಐಸಿಸಿ ಅಧ್ಯಕ್ಷರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಮಾತನಾಡಿದ್ದಾರಂತೆ. ಅಂದ್ರೆ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಇಷ್ಟು ದಿನ ನೀವು ಹೇಳದ ಹಾಗೆ, ಪಕ್ಷ ಹೇಳದ ಹಾಗೆ, ಹೈಕಮಾಂಡ್ ನಾಯಕರು ಏನೆಲ್ಲ ಹೇಳಿದ್ರಲ್ಲ ಅದನ್ನ ಎಲ್ಲವೂ ಕೂಡ ಪಾಲಿಸಿಕೊಂಡು ಹೇಳ್ದಾಗ ಮಾಡ್ಕೊಂಡ್ ಬಂದಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಪಕ್ಷದಲ್ಲಿ ಅಂತಂದ್ರೆ ಅದಕ್ಕೆ ನಾನ್ ಜವಾಬ್ದಾರಲ್ಲ ಅಂತ ಹೇಳಿದಾರಂತೆ ಎಐಸಿಸಿ ಅಧ್ಯಕ್ಷರಿಗೆ. ಸಿಎಂ ಹಾಗೂ ಡಿಸಿಎಂ ಬಣದಿದ್ದಲೂ ಕೂಡ ಕಾದು ನೋಡುವ ತಂತ್ರ. ಕೈನಲ್ಲಿ ಕ್ರಾಂತಿಯೋ ಸಂಧಾನವೋ ಅನ್ನೋದೇ ಸಸ್ಪೆನ್ಸ್ ಆಗಿ ಉಳಿತಾ ಇದೆ. ಹೈಕಮಾಂಡ್ಗೆ ಬೊಟ್ಟು ಮಾಡಿದ ಕೈ ನಾಯಕರು ಶೀಘ್ರದಲ್ಲೇ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಡಾಕ್ಟರ್ ರಂಗನಾಥ್ ಕೂಡ ಹೇಳಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧ ಅಂತಿದ್ದಾರೆ ಈಗ ನಾಯಕರು. ಇತ್ತ ಮೇ ಮಂತ್ರ ಜಪಿಸಿದ ಸಚಿವ ಸತೀಶ್ ಜಾರಕಿಹೊಳಿ ಎಲ್ಲವೂ ಬೇಗ ಬೇಗ ಬಗೆಹರಿಯುತ್ತೆ, ಕಾಲವೇ ಸನ್ನಿಹವಾಗಿದೆ ಅಂತ ಹೇಳಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ಸರ್. ಈಗ ಸದ್ಯಕ್ಕೆ ಒಂದು ಇನ್ಸೈಡ್ ಮಾಹಿತಿ ಈಗ ರಾಜ್ ನ್ಯೂಸ್ಗೆ ಸಿಕ್ಕಿರುವಂತದ್ದು. ಎಐಸಿಸಿ ಅಧ್ಯಕ್ಷರ ಜೊತೆ ಏನೆಲ್ಲ ಚರ್ಚೆ ಮಾಡಿದ್ದಾರೆ ಡಿಕೆ ಅಂತ ಹೇಳಿ. ಆದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರ ಬಣ ಹೇಗೆ ಅಲರ್ಟ್ ಆಗುತ್ತೆ, ಈಗ ಇವ್ರು ಏನ್ ಮಾಡ್ತಾರೆ ಅನ್ನೋಂಥದ್ದು ದೊಡ್ಡ ಪ್ರಶ್ನೆ. ಮತ್ತೊಂದು ಕಡೆ ಈಗ ಡಿಕೆ ಹೇಳಿರುವಂತದ್ದು ಮುಂದೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಅದಕ್ಕೆ ನಾ ಜವಾಬ್ದಾರಲ್ಲ ಅಂತ ಹೇಳಿದಾರಂತ. ಏನಾಗ್ಬೋದು ಋಷಿನಿ? ನಾನು ಬೆಳಿಗ್ಗೆ ಮಾತನಾಡೋ ಸಂದರ್ಭದಲ್ಲೂ ಕೂಡ ಇದೇ ಒಂದು ವಿಚಾರ ಹೇಳ್ತಾ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲೋ ಒಂದ್ ಕಡೆ ಒಂದ್ ರೀತಿಯ ಕ್ಲೈಮ್ಯಾಕ್ಸ್ ಅಂತ ತಲುಪಿದೆ ಅಂತ ಹೇಳಿದೆ. ಅದು ಎಲ್ಲೋ ಒಂದ್ ಕಡೆ ಸತ್ಯ ಆಗ್ತಿದೆ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ 1.5 ಗಂಟೆಗಳ ಕಾಲ ಏನು ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ರು. ಆ ಒಂದು ಸಭೆಯ ಏನು ಕಂಪ್ಲೀಟ್ ರಾಜ್ ನ್ಯೂಸ್ಗೆ ಒಂದು ಇನ್ಸೈಡ್ ಮಾಹಿತಿ ಸಿಕ್ಕಿರುವಂತದ್ದು. ಡಿಕೆ ಶಿವಕುಮಾರ್ ಅವರು ಎಲ್ಲೋ ಒಂದ್ ಕಡೆ ಏರು ಧ್ವನಿಯಲ್ಲೇ ಮಾತನಾಡಿದ್ದಾರೆ. ಯಾಕಂದ್ರೆ ನನ್ನ ಇಷ್ಟು ದಿನ ಕಾದು ಕಾದು ನಾನು ಕೂಡ ಸುಸ್ತಾಗಿದ್ದೀನಿ. ನನ್ನ ತಾಳ್ಮೆಯ ಒಂದು ಕಿಚ್ಚೇನಿದೆ ಅದು ಕಡಿಮೆ ಆಗ್ತಾ ಇಲ್ಲ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನೀವು ಪದೇ ಪದೇ ಹೇಳ್ತಾ ಇದ್ರಿ, ಬೇರೆ ಬೇರೆ ಕಾರಣ ಕೂಡ ಕೊಡ್ತಿದ್ರಿ. ಆದ್ರೆ ಎಲ್ಲೋ ಒಂದ್ ಕಡೆ ನಾನು ಇಷ್ಟಂತ ತಾಳ್ಮೆಯಿಂದ ಇರಲಿ, ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಕೂಡ ತಾಳ್ಮೆಯಿಂದ ಇರೋದಿಲ್ಲ. ನೀವು ಕೂಡಲೇ ಮುಖ್ಯಮಂತ್ರಿಗಳನ್ನ ಕರೆಸಿ ಇದಕ್ಕೆ ಒಂದು ಇತಿಶ್ರೀ ಆಡ್ಲೇಬೇಕು. ಕಾರಣ ಇಷ್ಟೇ, ಯಾಕಂದ್ರೆ ಪಂಚರಾಜ್ಯ ಚುನಾವಣಾ ಫಲಿತಾಂಶ ಆದ ಬಳಿಕ ಬಹುತೇಕ ಎಲ್ಲ ನಾಯಕರು ಕೂಡ ಒಂದ್ ರೀತಿಯ ಸಂಪುಟ ಪುನರ್ರಚನೆ ಆಗ್ಲೇಬೇಕು ಅಂತ ಪಟ್ಟನ್ನ ಹಿಡಿದಿರುವಂತದ್ದು. ಮತ್ತೊಂದು ಕಡೆ ಕೆಲ ನಾಯಕರು ಹಿಂದೆ ಅಷ್ಟೇ 20ಕ್ಕೂ ಹೆಚ್ಚು ಜನ ಹಿರಿಯ ಶಾಸಕರು ದೆಹಲಿಗೆ ಹೋಗಿ ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿ, ಖರ್ಗೆ ಅವ್ರನ್ನ ಭೇಟಿ ಮಾಡಿ ಬಂದಿದ್ರು. ನೀವು ಸಂಪುಟ ಪುನರ್ರಚನೆ ಮಾಡ್ಲೇಬೇಕು, ನಾವು ಕೂಡ ಕಾಯ್ತಾ ಇದೀವಿ. 2.5 ವರ್ಷ ಏನು ನಿಮ್ಮನ್ನ ಮಾಡಿ ಬೇರೆಯವ್ರನ್ನ 2.5 ವರ್ಷ ಮಾಡ್ತೀವಿ ಅಂತೇಳಿ ನಮಗೂ ಕೂಡ ಮಾತು ಕೊಟ್ಟಿದ್ವಿ ಅಂತೇಳಿ ಹಿರಿಯ ನಾಯಕರು, ಹಿರಿಯ ಶಾಸಕರು ಕೂಡ ಒಂದ್ ರೀತಿ ಸಂಪುಟ ಪುನರ್ರಚನೆಗೆ ಒಂದು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಸಂಪುಟ ಪುನರ್ರಚನೆ ಆಗ್ಬಾರ್ದು,
ಎಲ್ಲೊಂದ್ ಕಡೆ ನಾಯಕತ್ವ ಬದಲಾವಣೆ ಆಗ್ಲೇಬೇಕು ಅಂತೇಳಿ ಪಟ್ಟನ್ನ ಹಿಡಿದಂತೆ ಕಾಣಿಸ್ತಿದೆ. ಹಾಗಾಗಿ ನಿನ್ನೆ ಖರ್ಗೆ ಅವ್ರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಖರ್ಗೆ ಅವ್ರ ಬಳಿ ಕೂಡ ನೇರವಾಗಿ ಮಾತನಾಡಿದರೆ, ನಾನು ಇಷ್ಟು ದಿನ ಕಾದಿದ್ದು ಆಯ್ತು, ನಾನು ಇನ್ ಮುಂದೆ ಕಾಯೋದಿಲ್ಲ, ನೀವ್ ಏನ್ ಬೇಕಾದ್ರೂ ಮಾಡಿ, ಒಂದ್ ವೇಳೆ ಪಕ್ಷಕ್ಕಾಗ್ಲಿ ಬೇರೆ ರೀತಿ ಏನಾದ್ರೂ ಒಂದ್ ವೇಳೆ ಹೆಚ್ಚು ಕಡಿಮೆ ಇದ್ರೆ ಅದಕ್ಕೆ ನಾನು ಜವಾಬ್ದಾರನಲ್ಲ. ಸರ್ಕಾರ ಮಧ್ಯದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಯಾವುದೇ ಕಾರಣಕ್ಕೂ ಕೂಡ ನನ್ನನ್ನ ನೀವು ಗುರಿ ಮಾಡಬೇಡಿ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮುಂದೆ ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅನ್ನೋದು ಈಗ ರಾಜ್ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆದಂತ ಒಂದು ಇನ್ಸೈಡ್ ಮಾಹಿತಿ ಸಿಕ್ಕಿದೆ. ಅದು ಕೂಡ ಪ್ರಮುಖವಾಗಿ ಎಲ್ಲಾ ವಿಚಾರಗಳು ಕೂಡ ನೀವು ರಾಹುಲ್ ಗಾಂಧಿ ಅವ್ರಿಗೆ ಹೇಳಿ, ಕೆ ಸಿ ವೇಣುಗೋಪಾಲ್ ಅವ್ರಿಗೆ ಹೇಳಿ, ನನ್ನ ಮಾತು ಒಂದು ಲೈನ್ ಅಜೆಂಡಾ ಏನಿದೆ, ನಾನು ಆ ಒಂದು ಸ್ಟ್ಯಾಂಡಿಗೆ ನಾನು ಈಗಲೂ ಕೂಡ ಬದಲಾಗಿದ್ದೀನಿ. ನೀವು ಕೊಟ್ಟಂತ ಮಾತೇನಿದೆ, ಅಧಿಕಾರ ಸೂತ್ರದ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಸರ್ಕಾರ ರಚನೆ ಮುನ್ನ ಕೊಟ್ಟಂತ ಆ ಒಂದು ಮಾತೇನಿದೆ, ಇದಕ್ಕೆ ನೀವು ಬದ್ಧರಾಗಿ, ಅದಕ್ಕೆ ನಾನು ಕೂಡ ಬದ್ಧರಾಗಿರ್ತೀನಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಎಲ್ಲೋ ಒಂದ್ ಕಡೆ ಏರು ಧ್ವನಿಯಲ್ಲಿ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಹೇಳಿದ್ದಾರೆ ಅನ್ನೋದು ಈಗ ಮಾಹಿತಿ ಸಿಗ್ತದೆ. ಹಾಗಾಗಿ ಒಟ್ಟಾರೆಗೆ ರಾಜ್ಯ ಕಾಂಗ್ರೆಸ್ ನಲ್ಲಿ ನಾಯಕತ್ವ ಬದಲಾವಣೆಯ ಬೇಗುದಿ ಏನಿದೆ, ಇದು ಈಗ ದೊಡ್ಡ ಮಟ್ಟದ ಜ್ವಾಲೆಯಾಗಿ ಪರಿವರ್ತನೆ ಆಗ್ತಿದೆ ಅಂತ ಕಾಣಿಸ್ತಿದೆ. ಚುನಾವಣೆ ಫಲಿತಾಂಶ ಬರುವ ಮುನ್ನವೇ ರಾಜ್ಯ ಕಾಂಗ್ರೆಸ್ ನಲ್ಲಿ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಬಣ ಮತ್ತು ಸಿದ್ದರಾಮಯ್ಯ ಬಣದ ನಡುವೆ ನೇರವಾದಂತ ಒಂದು ವಾಗ್ದಾಳಿಗಳು ನಡೀತಿದೆ. ಮತ್ತೊಂದು ಕಡೆ ಇವತ್ತು ಕೂಡ ಡಿ ಕೆ ಶಿವಕುಮಾರ್ ಅವರ ಬಣದ ಅತ್ಯಾಪ್ತ ಬಳಗದ ಗುರುತಿಸಿಕೊಂಡಂತ ಕುಣಿಗಲ್ ಶಾಸಕರಂತ ಡಾಕ್ಟರ್ ಕೆ ರಂಗನಾಥ್ ಅವರು ಕೂಡ ಇದೇ ಒಂದು ಮಾತನ್ನ ಹೇಳ್ತಾ ಇದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಕೂಡ ಇದು ಮಾಡಲ್ಲ. ಡಿ ಕೆ ಶಿವಕುಮಾರ್ ಅವರು ಇದೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗ್ತಾರೆ, ಉಳಿದ 2 ವರ್ಷ ಅವರೇ ಮುಖ್ಯಮಂತ್ರಿ ಆಗ್ತಾರೆ, ಹೈಕಮಾಂಡ್ ನಾಯಕರು ಈಗಾಗಲೇ ಮಾತನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿ ರಂಗನಾಥ್ ಅವರು ಕೂಡ ಬ್ಯಾಟನ್ನು ಬೀಸಿದ್ದಾರೆ. ಹಾಗಾಗಿ ಒಟ್ಟಾರೆಯಾಗಿ ಕಾಂಗ್ರೆಸ್ ನಲ್ಲಿ ನಡೀತಿರುವಂತಹ ನಾಯಕತ್ವ ಬದಲಾವಣೆಯ ಒಂದು ಚರ್ಚೆ ಏನಿದೆ, ಇದು ಎಲ್ಲೋ ಒಂದ್ ಕಡೆ ಒಂದು ದೊಡ್ಡ ಮಟ್ಟದ ವಿಕೋಪಕ್ಕೆ ಹೋಗಿದೆ ಅಂತ ಕಾಣಿಸ್ತಿದೆ. ಡಿ ಕೆ ಶಿವಕುಮಾರ್ ಅವರು ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರು ನಾ ಕೊಡೆ, ಡಿ ಕೆ ಶಿವಕುಮಾರ್ ನಾ ಬಿಡಿ ಅಂತ ಒಂದು ರೀತಿಯ ಒಂದು ಅಗ್ಗ ಜಗ್ಗಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಇಬ್ಬರು ನಾಯಕರನ್ನ ಕರೆಸಿ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ನಾನು ಮಾತನಾಡಿಸ್ತೀನಿ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ, ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿಯ ಒಂದು ಕ್ಲೈಮ್ಯಾಕ್ಸ್ ಅಂತ ತಲುಪಲೇಬೇಕು ಅಂತ ಒಂದು ಪಟ್ಟ ನಡೆದಿದ್ದಾರೆ. ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ ರೋಶಿನಿ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೇಳಿದ್ರೆ ನಮ್ಮ ಪಕ್ಷದ ಪರಿಹಾರ ಮಾಡಲಿಕ್ಕೆ ವರಿಷ್ಠರಿದ್ದಾರೆ, ಹೈಕಮಾಂಡ್ ಇದೆ, ಸ್ಟೇಟ್ನಲ್ಲಿ ಸೀನಿಯರ್ ಲೀಡರ್ ಇದ್ದಾರೆ, ಬಗೆಹರಿಸ್ತಾರೆ. ಮತ್ತೊಂದು ಪಕ್ಷದಲ್ಲಿ ಎಲ್ಲ ಇರೋದಾರೆ, ಸಮಶಕ್ತಿ ಇಲ್ಲದೆ ಯಾವುದೇ ಪಕ್ಷ ಇರೋಲ್ಲ. ಅದನ್ನು ಕಾಲಕ್ಕೆ ಪರಿಹಾರ ಮಾಡುವಂಥ ನಮ್ಮ ಹೈಕಮಾಂಡ್ನವರು ಮಾಡ್ತಾರೆ. ಕಾಲ ಬಂದಿದೆ, ಕಾಲ ಕೂಡಿ ಬಂದಿದೆ, ಶಾರ್ಟ್ಲಿ ಆಗ್ತದೆ. ಈಗ ಪರಿಹಾರ ಮಾಡುವಂಥ ಮಾಡಲೇಬೇಕು, ಯಾಕಂದರೆ ಅದಕ್ಕೆ ಯಾವುದಾದ್ರು ವಿದ್ಯಾರ್ಥಿ ಮಾಡಲೇಬೇಕು ಹೈಕಮಾಂಡ. ಕಾಲ ಸನ್ನಿಧವಾಗಿದೆ. ಇದು ಗೊಂದಲ ಇದೆ, ಸಿ ಎಂನಲ್ಲಿ ಗೊಂದಲ ಇದೆ, ಅಧ್ಯಕ್ಷರಲ್ಲಿ ಗೊಂದಲ ಇದೆ, ಸಂಪುಟ ವಿಸ್ತರಣೆ ಗೊಂದಲ ಇದೆ. ಅದು ಇತ್ಯರ್ಥ ಆಗ್ಬೇಕಂತ ಹೇಳಿದ್ರು, ಬದಲಾವಣೆ ಅಂತ ಹೇಳಿಲ್ಲ. ಅದು ಅದ್ರ ಬಗ್ಗೆ ಗೊಂದಲ ಪರಿಹಾರ ಮಾಡಬೇಕಂತ ನಾವು ಹೇಳಿದ್ವಿ ಪದೇ ಅದ್ರ ಅಧ್ಯಕ್ಷ ಬದಲಾವಣೆ, ಸಿ ಎಂ ಬದಲಾವಣೆ ಅಂತ ಹೇಳ್ತಾ ಇಲ್ಲ. ಆ ಗೊಂದಲ ಹೈಕಮಾಂಡ್ ಅವರು ಸರಿಪಡಿಸ್ಬೇಕಂತ ನಾವು ಪದೇ ಹೇಳಿದ್ವಿ. ಇವತ್ತು ಕೂಡ ಅದನ್ನೇ ಹೇಳಿದ್ವಿ. 100% ಇನ್ನೂ 1% ಹೆಚ್ಚಿಲ್ಲ, ಗೊಂದಲ ಇದೆ. ಅದೇ ಇಲ್ಲ, ಪಾರ್ಟಿಕಲಿ ಗೊಂದಲ ಯಾವುದೇ BJPಯಲ್ಲಿ ಗೊಂದಲ ಎಲ್ಲರೂ ಹೌದು, JDSನಲ್ಲಿ ಗೊಂದಲ ಇಲ್ಲ, ಬೇರೆ ಪಕ್ಷದಲ್ಲಿ ಗೊಂದಲ ಇದೆ, ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಅದು ಸರಿಪಡಿಸಲಿಕ್ಕೆ ಹೈಕಮಾಂಡ್ ಇದೆ, ಮಾಡ್ತಾ ಬಂದೇ ಇಲ್ಲ. ಸನ್ನಿಹಿತ ಆಗಿದೆ ಅಂತ ಹೇಳಲ್ಲ, ಕಾಲ ಸನ್ನಿಹಿತ ಆಗಿದೆ, ಹೇಗೆ ಇತ್ಯರ್ಥ ಆಗುತ್ತೆ, ಎಲ್ಲ ಸರಿ ಆಗುತ್ತೆ, ಗೊಂದಲ ಇದೆ, ಸರಿ ಆಗುತ್ತೆ ಅಂತ ಇಂಥ ಹೇಳಿಕೆಗಳು ಬರ್ತಾವ. ಗೊಂದಲ ಇದೆ ಕಾರ್ಯಕರ್ತರು, ಇವೆಲ್ಲ ಶಾಶ್ವತವಾಗಿ ಬಗೆಹರ್ತದೆ ಅಂತ ಗೊಂದಲಕ್ಕೆ ಅವಕಾಶ ಇರೋಲ್ಲ. ಅವ್ರೇನು ಹೊಸದೇನಲ್ಲ, ಡೆಲ್ಲಿಗೆ ಹೋಗೋದು ಅಧ್ಯಕ್ಷರು ಹೊಸದಲ್ಲ, ಅವ್ರ ಮಂತ್ರಿ ಇದ್ದಾರ, ಅಧ್ಯಕ್ಷ ಇದ್ದಾರ. ನಮ್ಮ ಒಬ್ಬ ಶಾಸಕನಾಗಿ, ಒಬ್ಬ ಕಾಂಗ್ರೆಸ್ ಪಕ್ಷದನಾಗಿ ನಾವೆಲ್ಲ ಶಿಸ್ತಲ್ಲಿರೋಂಥ ಹಿನ್ನೆಲೆಯಲ್ಲಿ ಎಲ್ಲದಕ್ಕೂ ಹೈಕಮಾಂಡ್ ಅವರು ತೆಗೆದುಕೊಂಡಂಥ ನಿರ್ಧಾರಕ್ಕೆ ತಲೆ ಬಾಗಿಸಿ ನಾವು ಶಿರಸಾವಹಿಸಿ ಪಾಲಿಸ್ತೇವೆ. ಈಗ ನಿಮಗೆಲ್ಲ ಗೊತ್ತಿದ್ದಂತೆ ಒಡಂಬಡಿಕೆ ಆಗಿದೆ ಅನ್ನೋ ಮಾತನ್ನ ಇಬ್ಬರು ಹೇಳಿದ್ದಾರೆ. ಸೊ ಹಾಗಾಗಿ ಅದೇನಾಗಿದೆ ಅನ್ನೋದನ್ನು ಹೈಕಮಾಂಡ್ ಅವ್ರ ಮುಂದೆ ಆಗಿರೋಂಥದ್ದನ್ನು ಅದನ್ನು ಅವರು ಬಗೆಹರಿಸ್ತಾರೆ ಅನ್ನೋ ಭಾವನೆಯಲ್ಲಿ ನಾವು ಆ ಕಡೆ ದೆಹಲಿ ಕಡೆ ಮುಖ ಮಾಡಿ ನೋಡ್ತಾ ಇದ್ದೇವೆ. ಸದ್ಯದಲ್ಲೇ ಅತಿ ಸೂಕ್ತವಾದಂಥ ಸೂಕ್ತ ಸಮಯದಲ್ಲಿ ನಿರ್ಧಾರ ಆಗುತ್ತೆ ಅಂತ ನಾವು ಭಾವಿಸ್ತೇವೆ. ನಾವು ಅಫ್ಕೋರ್ಸ್ ಅವಶ್ಯಕತೆ ಬಂದಂಥ ಸಂದರ್ಭದಲ್ಲಿ ಹೋಗೋಂಥ ಸಂದರ್ಭದಲ್ಲಿ ನಾವೆಲ್ಲ ಹೋಗ್ತೇವೆ. ಅದನ್ನೆಲ್ಲ ಹೈಕಮಾಂಡ್ ನಿರ್ಧಾರ ತೆಗೆದುಕೊತಾರೆ. ನನ್ನ ವೈಯಕ್ತಿಕ ಆಲೋಚನೆಗಳು ನಿಮಗೆಲ್ಲ ಗೊತ್ತಿದೆ. ಸೊ ಅದನ್ನೆಲ್ಲ ಬಾಯ್ಬಿಟ್ಟು ಹೇಳೋಂಥ ಅವಶ್ಯಕತೆ ಇಲ್ಲ. ನನಗೂ ಸಹ ಚೀಫ್ ಮಿನಿಸ್ಟರ್ ವಿಚಾರದಲ್ಲಿ ಮಾತನಾಡಬಾರ್ದು ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ